ಒಟ್ಟು ಪೇಮೆಂಟ್ ಸಿಗ್ತಲ್ಲ 70%, 75% ಕಡಿಮೆ. ನಮ್ಮ ಪಾತ್ರೆ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಇದು ಇತ್ತಲ್ಲ ವಿಧಾನಸೌಧ ತುಳಸಿಗಿದು ಅಂತ ರಗಡದ ಹುಡುಗರಾಗ ಜೈಲಿಗೆ ಅಂತ ಬಂದಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ಸಚಿವ ಸ್ಥಾನ ಹಂಚಿಕೆ ವೇಳೆ ಪೇಮೆಂಟ್ ಸೀಟ್ ನಡೆದಿದೆ ಅನ್ನೋ ಆರೋಪಗಳ ಮಧ್ಯೆ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯಮಠ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಆಡಳಿತ ಪಕ್ಷದೊಳಗಿನ ಭಿನ್ನಮತ ಬಹಿರಂಗವಾಗುವಂತೆ ಮಾಡಿದೆ. ಈ ಆಡಿಯೋ ಬಗ್ಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆಡಿಯೋವನ್ನ ಇಟ್ಕೊಂಡು ಈಗಾಗಲೇ ವಿಪಕ್ಷ ನಾಯಕರು ಅಂದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವೈರಲ್ ಆಗಿರೋ ಈ ಒಂದು ಆಡಿಯೋದಲ್ಲಿ ಸಚಿವ ಸ್ಥಾನ ಹಂಚಿಕೆ ವೇಳೆ ಹಣ ನೀಡಿ ಸ್ಥಾನ ಪಡೆದಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ವಿಶೇಷವಾಗಿ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಅವರಿಗೆ ಪ್ರಕರಣ ಬಾಕಿ ಇದ್ರೂ ಸಚಿವ ಸ್ಥಾನ ನೀಡಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಶ್ರಮಿಸಿದ ನಾಯಕರನ್ನ ಕಡೆಗಣಿಸಲಾಗಿದೆ ಅನ್ನೋ ಅಭಿಪ್ರಾಯ ಈ ಆಡಿಯೋದಲ್ಲಿದೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ವೈರಲ್ ಆಗಿರೋ ಈ ಆಡಿಯೋ ಕಾಂಗ್ರೆಸ್ ಒಳಗಿನ ಅಸಮಾಧಾನವನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದು ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಒಟ್ಟು ಪೇಮೆಂಟ್ ಸಿಗ್ತಲ್ಲ 70%, 75% ಕಡಿಮೆ. ನಮ್ಮ ಪಾತ್ರೆ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು. ಯಾಕಂದ್ರೆ ಅದು ಇದು ಇತ್ತಲ್ಲ ವಿಧಾನಸೌಧ ತುಳಸಿಗಿದು ಅಂತ ರಗಡದ ಹುಡುಗರಾಗ ಜೈಲಿಗೆ ಅಂತ ಬಂದವ್ರು ಅಲ್ಲ. ಅದು ಇವ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೂ ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಸರಿ ಹೆಚ್ಕೆಬಲ್ರಿ ಅಂತ ತಪ್ಪ ಮಾಡ್ಯಾರ. ಪಾಪ ಬಾಳ ಇವ್ರು ಕೇಳಿದ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರೆ ಸ್ಮೂತ್ ಆಗಿ ಮಾಡೋ. ಯಾವ ಸುನೀಲ್ ಕನ್ಗೋಳು ಯಾರ? ಸುನೀಲ್ ಕನ್ಗೋಳು ಯಾರ? ಸುನೀಲ್ ಕನ್ಗೋಳು ಅಂತ ಯಾವ್ದೋ ಯುವ ಸಭ ಅವನ್ ರಿಪೋರ್ಟ್ ಹಚ್ಚಲ್ಲ. ಅವನ್ದೇನ್ ರಿಪೋರ್ಟ್ ಈಗ ಇದು ಒಂದು ನಮೂನೆ ಹುಚ್ಚಿದ್ದಾದ್ರೆ ಮೇಲೆ ಹುಚ್ಚದ ರೊಕ್ಕ ತಗೋತವನ್ನೆಲ್ಲ ಬರ್ತಾರ. ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ. ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಚ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿದ್ ನನಗವ. AR ಪಾಟೀಲ, ಹೆಂಡಸಿಗೇರಿ, ನಾನು, ಜಕ್ಕಪ್ಪನವ್ರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಇಂದ ಇವಾಗ ಸಿದ್ದರಾಮಯ್ಯನವ್ರು 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗತ್ತೆ ಯಾರಂದಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟಿಂಗ್ ಆಗಂತ ಹೇಳಿದ್ವಿ ನಾವು. ನಿನಗೆ ಯಾಕೆ ಗ್ರಹಿಸ್ತಾನೆ? ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದೊಂದಿತ್ತು ನನಗಷ್ಟೇ. ನಮ್ಗ ಕೋಟ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗೈತಿ. ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಸಿಗ್ನಲ್ ರೋಡ್ ಹೊಂಟ್ರಿ ಸಿಗ್ನಲ್ ರೋಡ್ ಹೊಂಟಿರಿ. 4-4 ದಿವಸ ಇರ್ತೀರಲ್ಲ ಅಲ್ಲೇ? ಇರ್ತೀನಿ, 4-5 ದಿವಸ ಇರ್ತೀನಿ. ಅವ್ರು ಏನು ನಾಯಕ ಬಂದಿದ್ರು ಮೊನ್ನೆ ಬೆಳಿಗ್ಗೆ. ಅಯ್ಯೋ ಅಲ್ಲಿ ಯಾಕೆ
ಬಿಡ್ಬೇಡ್ರಿ. ಮಂತ್ರಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ತಪ್ಪಿಸ್ಕೊಳ್ಳ ಚಿಲ್ಲಾತು ಹೇಳ್ಬೇಕಂತ. ಚಿಲ್ಲಾತು ಅಲ್ಲೇ ತೀರ್ಮಾನ ಮಾಡ್ರಿ. ಮಿನಿಸ್ಟ್ರಿ ಮಾಡುತ್ತೇಳ್ರಿ ಮಿನಿಸ್ಟ್ರಿ ಮಾಡುತ್ತೆ ಸರ್. ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲೆ. ಯಾವ ನೋಡ್ತಾನಪ್ಪ ಇನ್ನೇನು ಟೀಚರ್ ಸೆಟ್ಟಿಂಗ್ ಮಾಡಿದ ಸೌದಿ ಮಾಡತ್ತೀನಿ ಇನ್ಚಾರ್ಜ್ ಏನು. ನಾವು ಮಾಡಿದ್ರೆ ಅವರೇ ಮಾಡೋದು. ನಾವು ಒಟ್ಟು ಬರ್ದು ಕೊಟ್ಟೆ ಹೋಗಪ್ಪ ಅಂದ್ರೆ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಅವ್ರು ತಾಕೊಂಡು ಮಾಡ್ತಾನೆ ಹಿಂಗೆ ಮಾಡ್ತಾರೆ. ಸ್ವಲ್ಪ ಒಬ್ಬರು MLA ಯಾವ್ದು ಚಲೋ 4 ಮಂದಿ MLA ಬರ್ದು ಕೊಡ್ತೇವೆ. ಸಾಕಾಗತ್ತೆ. ನಾವು ಹರಿಪ್ರಸಾದ್ ಮಾತಾಡೋದು, ಶಿವಕುಮಾರ್ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಹಾಕ್ತೇನೆ ಹೊರಗೆ ಕೊಡೋದು ಮಾಡ್ಬಿಡ್ರಿ ಮೊದಲು. ಯಾಕಂದ್ರೆ ಈಗ ಪ್ರಚಾರ ಸಹಿ ಮಾಡಿದ್ದೇನೆ. ಹೌದ್ರಾ? ಚಿಮ್ಮಕಟ್ಟೆ ನಾಡದು ಬಿಡ್ತೀನಿ. ನಿಮ್ಗೆ 6 ತಾರೀಕಿಗೆ ಬಿಟ್ಟು ಹಾಕಿಲ್ಲ ಮತ್ತೆ ಹೇಳಿದ್ದೆ. ಅದನ್ನ ಮುಟ್ಟಿಸುತ್ತೆ ಒಟ್ಟು MLA ಇಲ್ಲಿ ಅವನು ಹೋಗ್ತಾ ಇಲ್ಲ. ಯಾಕೆ ಬರೋದು ಹಾಕೊಳ್ತೀನಿ ಆ ರೀತಿ ಮಾಡೋದು ನಾಳೆ ಇದ್ದಲ್ಲಿ ಹೋಗಿ ಇನ್ನೊಂದು ಕಡೆ ಪ್ರತಿಪಕ್ಷ ಬಿಜೆಪಿ ಈ ಆಡಿಯೋವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಶುರು ಮಾಡಿಕೊಂಡಿದೆ. ಇದ್ರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ವಿಡಿಯೋವನ್ನ ಪೋಸ್ಟ್ ಮಾಡಿ ಹೀಗೆ ಬರೆದುಕೊಂಡಿದ್ದಾರೆ. ಇತ್ತೀಚೆಗೆ ನಡೆದ ಸಂಪುಟ ವಿಸ್ತರಣೆ, ಪೇಮೆಂಟ್ ಕೋಟಾ ವಿಸ್ತರಣೆ ಅಂತ ನಾನು ಮಾಡಿದ್ದ ಆರೋಪ ಈಗ ಅಕ್ಷರಶಃ ಸತ್ಯ ಅನ್ನೋದು ಸಾಬೀತಾಗಿದೆ. ಮಾಜಿ ಸಚಿವ RB ತಿಮ್ಮಾಪುರ ಅವರ ವೈರಲ್ ಆಡಿಯೋ ಸಂಭಾಷಣೆಯೇ ಈ ಭ್ರಷ್ಟಾಚಾರಕ್ಕೆ ಜೀವಂತ ಸಾಕ್ಷಿ. ಆ ಧ್ವನಿ ನನ್ನದಲ್ಲ, ಆಡಿಯೋದಲ್ಲಿ ಮಾತಾಡಿರೋದು ನಾನಲ್ಲ ಅನ್ನೋ ಎಂದಿನ ಸಬಕಲು ಸಮಜಾಯಿಷಿಗಳನ್ನ ಕೇಳಿ ಕೇಳಿ ಕನ್ನಡಿಗರು ರೋಸ್ ಹೋಗಿದ್ದಾರೆ. ಈ ಕೂಡಲೇ ಈ ಆಡಿಯೋವನ್ನ ವೈಜ್ಞಾನಿಕ ಫೋರೆನ್ಸಿಕ್ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನ ನಾಡಿನ ಜನರ ಮುಂದಿಡಬೇಕು. ಆಡಿಯೋದಲ್ಲಿರೋದು ತಿಮ್ಮಾಪುರ ಅವರ ಧ್ವನಿಯೇ ಅಲ್ಲ ಅನ್ನೋದಾದ್ರೆ ಪ್ರಕರಣವನ್ನ ಫೋರೆನ್ಸಿಕ್ ತನಿಖೆಗೆ ಒಪ್ಪಿಸೋದಕ್ಕೆ ಭಯ ಯಾಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಪ್ರಶ್ನೆ ಮಾಡ್ತಾ ಈ ಆಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಈ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.